ಸೆಡ್ ಅವ್ರು ಹೇಳಿದರು, ಪಾಕಿಸ್ತಾನದ ನಾಗರಿಕರ ವಿರುದ್ಧ ನಾವು ಯುದ್ಧ ಮಾಡ್ತಿಲ್ಲ, ಪಾಕಿಸ್ತಾನದ ಅಮಾಯಕ ಜನರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಿಲ್ಲ, ನಮ್ಮ ನೆಲದ ರಕ್ಷಣೆಗಾಗಿ ಉಗ್ರರನ್ನು ಮಟ್ಟ ಹಾಕಲು ಮತ್ತು ಭಯೋತ್ಪಾದಕರನ್ನು ಮಟ್ಟ ಹಾಕಲು ಭಯೋತ್ಪಾದನೆ ಸಂಘಟನೆಗೆ ಉಗ್ರರಿಗೆ ಬೆಂಬಲ ಕೊಡ್ತಕ್ಕಂಥ ಪಾಕಿಸ್ತಾನವನ್ನು ಹುಟ್ಟಡಗಿಸ್ತೀವಿ ಅಂತ ಮಾತನ್ನು ಹೇಳಿದರು. ಬಿ ಅಮ್ಜದ್ರವರೇ, ತಾವು ಕಮ್ಯುನಿಸ್ಟ್ ಪಾರ್ಟಿ ನಾಯಕರಿದ್ದೀರಾ, ಕಮ್ಯುನಿಸ್ಟ್ ಪಾರ್ಟಿ ಈ ವಿಚಾರದಲ್ಲಿ ತಮ್ಮ ನಿಲುವೇನು? ಭಾಳ ಸ್ಪಷ್ಟವಾಗಿದೆ ಕಮ್ಯುನಿಸ್ಟ್ ಪಕ್ಷದ ನಿಲುವು. ಈ ಭೂಮಿಯ ಮೇಲೆ ಭಯೋತ್ಪಾದನೆ ಬೇರು ಸಹಿತ ಕಿತ್ತಾಕಬೇಕು ಅನ್ನೋದೇ ಕಮ್ಯುನಿಸ್ಟ್ ಪಕ್ಷದ ನಿಲುವು. ಆ ಒಂದು ನಿಲುವಿಗೆ ಬದ್ಧವಾಗಿ ಭಾರತ ದೇಶದ ಏನು ಸೇನೆ ಇವತ್ತು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಕ್ರಿಯೆಗೆ ಇಳಿದಿದೆ. ಅದಕ್ಕೆ ಪರಿಪೂರ್ಣವಾಗಿರ್ತಕ್ಕಂಥ ಸೇನೆಗೆ ಹೇಳಿ ಒಂದು ಜೈ. ಭಾರತೀಯ ಸೇನೆಗೆ ಜೈಕಾರ ಹಾಕ್ತಾ ಇದ್ದೀವಿ. ಭಾರತೀಯ ಸೇನೆಯ ಒಂದು ಶೌರ್ಯಕ್ಕೆ ನಾವು ಸಲಾಂ ಹೇಳ್ತಾ ಇದ್ದೀವಿ, ಗೌರವ ಸಲ್ಲಿಸ್ತಾ ಇದ್ದೀವಿ. ಇದು ಕಮ್ಯುನಿಸ್ಟ್ ಪಕ್ಷದ ಬದ್ಧತೆ. ಯಾಕೆ ಈ ವಿಚಾರವನ್ನು ಹೇಳ್ತೀವಿ ಅಂದರೆ, ಭಾರತ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕಮ್ಯುನಿಸ್ಟರು ತನ್ನ ಕೊರಳಿಗೆ ಏನು ಬ್ರಿಟಿಷರ ಕೊರಳಿಗೆ ನೇಣನ್ನು ಬಿಗಿಸ್ಕೊಂಡು ಅವರು ಶೂಟ್ ಮಾಡಿದಂಥ ಗನ್ನಿಗೆ ಎದೆ ಒಡ್ಡಿ, ನೀವು ಭಗತ್ ಸಿಂಗ್ ಅವರ ನೆನಪು ಮಾಡ್ತಿದ್ದೀರಾ, ಚಂದ್ರಶೇಖರ್ ಆಜಾದ್ ಅವರ ನೆನಪು ಮಾಡ್ತಿದ್ದೀರಾ. ಅಂತ ಪರಂಪರೆ ಇರ್ತಕ್ಕಂಥದ್ದು ಕಮ್ಯುನಿಸ್ಟ್ ಪಾರ್ಟಿಗೆ. ನಮ್ಮ ಆಗ್ರಹ ಇಷ್ಟೇ, ಈ ಭೂಮಿ ಮೇಲೆ ಏನು ಮತಾಂಧ ಭಯೋತ್ಪಾದಕರು ಧರ್ಮದ ಅಮಲನ್ನು ತುಂಬಿಕೊಂಡಿರ್ತಕ್ಕಂಥ ಧಾರ್ಮಿಕ ಮೂಲಭೂತವಾದ, ಅದು ಯಾವುದೇ ಧರ್ಮ ಇರಲಿ, ಆ ಧಾರ್ಮಿಕ ಮೂಲಭೂತವಾದ ಈ ಭೂಮಿ ಮೇಲಿಂದ ಮೂಲೋತ್ಪಾದನೆ ಆಗಬೇಕು ಅಂತಕ್ಕಂಥದ್ದೇ ಕಮ್ಯುನಿಸ್ಟ್ ಪಕ್ಷದ ಅತ್ಯಂತ ಆಗ್ರಹ, ಕಳಕಳಿ. ಯಾರು ಕೊಟ್ಟಿಲ್ಲ. ಏನು ಹೇಳ್ತೀರಾ ನಮ್ಮ ಭಾರತೀಯ ಸೇನೆಯ ಬಗ್ಗೆ? ನಮ್ಮ ಭಾರತೀಯ ಸೇನೆ ಇವತ್ತು ಭಾರತ ವ್ಯಕ್ತಿಗತವಾದ್ದಲ್ಲ, ಹಲವಾರು ಭಾರತವನ್ನು ಆಳಿ ಹೋಗಿರ್ತಕ್ಕಂಥವ್ರು ಇದ್ದಾರೆ. ಅಲ್ಲಿಂದನೂ ಕೂಡ ಆರ್ಮಿ ಬರ್ತಾ ಇದೆ, ಆರ್ಮಿ ಕೂಡ ಇದೆ. ಆದರೆ ದಾಂಧಲೆಗಳನ್ನೇ ಎಬ್ಬಿಸಿ ನಡೀತಕ್ಕಂಥ ವ್ಯವಸ್ಥೆಗಳು ಕೂಡ ಈ ಒಂದು 10 ವರ್ಷಗಳಲ್ಲಿ ನಡೀತಾ ಇದೆ. ಈಗ ಹೆಣ್ಣು ಮಕ್ಕಳ ಸಿಂಧೂರವನ್ನು ವಿಧವೆಯನ್ನು ಮಾಡಿದ್ರಿಂದ ನಮ್ಮ ಸೈನಿಕರು ನುಗ್ಗಿ ಉಗ್ರಗಾಮಿಗಳನ್ನು ಭಯೋತ್ಪಾದಕರನ್ನ ಹೊಡೆದಕ್ಕೆ ನಾವು ಲಾಲ್ ಸಲಾಂ ಹೇಳ್ತೇವೆ. ಸೈನಿಕರಿಗೆ ನಮ್ಮ ಶುಭಾಶಯಗಳು. ಒಂದೇ ಒಂದು ಇದು ಪಾಕಿಸ್ತಾನ ಮಂತ್ರಿ ಸಚಿವರು ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ, ಅಮೆರಿಕ ಅವರು ಮಾತನ್ನ ಕೇಳಿಕೊಂಡು ನಾವು ಈ ಥರ ಮೋಸ ಒಳಗಾಗಿದ್ದೀವಿ, ಈ ಉಗ್ರರನ್ನ ನಾವು ಸಪೋರ್ಟ್ ಮಾಡಿ ಅಂತ. ಅಮೆರಿಕದ ಅಧ್ಯಕ್ಷ ಟ್ರಂಪ್ ಜೊತೆ ನಮಸ್ತೆ ಟ್ರಂಪ್ ಅಂತ ಕಾರ್ಯಕ್ರಮ ಮಾಡ್ತಾರಲ್ಲ ನರೇಂದ್ರ ಮೋದಿ, ಅದು ಯಾವತ್ತಕ್ಕೆ? ಪಾಕಿಸ್ತಾನಕ್ಕೆ ಟೆರರಿಸ್ಟ್ಗಳನ್ನ ಬೆಳೆಸಲಿಕ್ಕೆ ಸಪೋರ್ಟ್ ಮಾಡೋ ಅಮೆರಿಕ ಜೊತೆ ಕೈ ಜೋಡಿಸ್ತಾರಲ್ಲ ನರೇಂದ್ರ ಮೋದಿ, ಅದು ಯಾವತ್ತಕ್ಕೆ? ಮೊದಲೇ ಚೀನಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಿದೆ, ಟರ್ಕಿ ಅವರು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ, ಅನೇಕ ಗಲ್ಫ್ ಕಂಟ್ರಿ ಸಪೋರ್ಟ್ ಮಾಡ್ತಾರೆ. ಇವತ್ತು ಸೂಪರ್ ಪವರ್ ಕಂಟ್ರಿ ಅಮೆರಿಕವನ್ನು ಬಿಟ್ಟು ಇಡೀ ಪ್ರಪಂಚದಲ್ಲಿ ವ್ಯಾಪಾರ ವಹಿವಾಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹಳೆ ಸಿದ್ಧಾಂತಗಳು ವರ್ಕೌಟ್ ಆಗಲ್ಲ ಸ್ವಾಮಿ. ಇನ್ನೊಂದು ಪ್ರಶ್ನೆ, ಈ ಪೆಹಲ್ಗಾಮ್ ಇಶ್ಯೂ ನಡೆದ ಮೇಲೆ ಸರ್ವಪಕ್ಷ ಸಭೆ ನಡೆದಿತ್ತು. ಈ ಆಪರೇಷನ್ ಸಿಂಧೂರ್ ಆದ್ಮೇಲೆ ಕೂಡ ಸರ್ವಪಕ್ಷ ಸಭೆ ನಡೆದಿತ್ತು. ಎರಡಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡದೆ ಎಲ್ಲೋ ಬಿಹಾರಕ್ಕೋ ಇನ್ನೊಂದು ಕಡೆಗೆ ಚುನಾವಣೆ ಪ್ರಚಾರಕ್ಕೆ ಹೋಗ್ತಾರಲ್ಲ ನರೇಂದ್ರ ಮೋದಿ. ದೇಶದ ಬಗ್ಗೆ ಕಾಳಜಿ ಇದ್ರೆ ಆ ಸರ್ವಪಕ್ಷ ಸಭೆಯಲ್ಲಿ ಕೂತ್ಕೊಂಡು ಭಾರತದ ಸರ್ಕಾರದ ಒಂದು ಪ್ರತಿನಿಧಿಯಾಗಿ ಮಾತಾಡಬೇಕಿತ್ತು, ಅದು ಮಾತಾಡಿಲ್ಲ. ಆದ್ರೆ ಆ ನರೇಂದ್ರ ಮೋದಿ ಫೋಟೋನ ತಗೊಂಡು ಬಂದಿಲ್ಲ ಹಾಕ್ಬಿಟ್ಟು ಇದು ಕ್ರೆಡಿಟ್ ನ ನರೇಂದ್ರ ಮೋದಿ ತಗೊಳ್ತಾರೆ. ಈ ಯುದ್ಧದ ಕ್ರೆಡಿಟ್ ನರೇಂದ್ರ ಮೋದಿಗೆ ಹೋಗುತ್ತಂದ್ರೆ ಆ ಇಂಟೆಲಿಜೆನ್ಸ್ ಫೇಲಿಯರ್ ಇಂದಾನೆ ಪೆಹಲ್ಗಾಮ್ ಇಶ್ಯೂ ನಡೆದಿದೆ. ಅದು ಆ ಕ್ರೆಡಿಟ್, ಆ ರೆಸ್ಪಾನ್ಸಿಬಿಲಿಟಿನೂ ಕೂಡ ನರೇಂದ್ರ ಮೋದಿ ಸರ್ಕಾರ ತಗೋಬೇಕು. ಹೋಮ್ ಮಿನಿಸ್ಟರ್ ಆಗಿದ್ದ ಅಮಿತ್ ಶಾ ರಾಜೀನಾಮೆ ನೀಡಬೇಕು ಅನ್ನೋದು ನಮ್ಮ ಇದು. ಸೈನಿಕರ ಬಗ್ಗೆ ಮಾತನಾಡೋಣ ನಾವು. ಇವತ್ತು ಬಹಳ ಮುಖ್ಯವಾಗಿ ಏನ್ ಭಯೋತ್ಪಾದಕರನ್ನ ಪೋಷಣೆ ಮಾಡ್ತಾ ಇರ್ತಕ್ಕಂಥದ್ದು ಜಗತ್ತಿನ ದೊಡ್ಡಣ್ಣ ಅನ್ಕೊಂತಕ್ಕಂಥ ಅಮೇರಿಕಾ ಜೊತೆ ಬಹಳ ನೆಂಟಸ್ತಿಗೆ ಮೋದಿ ಅವರು ಮಾಡ್ತಾರೆ. ನಂಬರ್ 1. ನಂಬರ್ 2ನೇದು, ನಮ್ಮ ಸೇನೆ ನಮ್ಮ ಆತಂಕವಾದವನ್ನು ಕಿತ್ತೊಗಿಬೇಕು ಅಂತೇಳಿ ಉಗ್ರವಾದಿಗಳನ್ನ ಟಾರ್ಗೆಟ್ ಮಾಡಿದೆ. ಆದರೆ ಇವತ್ತು ಕೇಂದ್ರ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಪ್ರಮುಖ ಕೆಲಸ, ಪಾಕಿಸ್ತಾನದಲ್ಲಿ ಭಾರತೀಯ ಉದ್ಯಮಿಪತಿಗಳು ಏನು ಇನ್ವೆಸ್ಟ್ ಮಾಡಿ ವ್ಯಾಪಾರ ಕುದುರಿಸ್ಕೊಂಡಿದ್ದಾರೆ, ಆ ವ್ಯಾಪಾರ ವಹಿವಾಟನ್ನ ಅದಾನಿ ಅಂಬಾನಿಯ ಬಂಡವಾಳವನ್ನು ವಾಪಸ್ ತಗೊಂಡು ಪಾಕಿಸ್ತಾನದಿಂದ ಹೊರಗೆ ಬನ್ನಿ ಅಂತಕ್ಕಂಥಕ್ಕೆ ಆದೇಶ ಮಾಡಬೇಕು ಮೋದಿ ಅವರು. ಅದು ಬಿಟ್ಟು ಬರೀ ನಾವು ಪಾಕಿಸ್ತಾನ ಉಗ್ರಗಾಮಿಗೆ ತೆಗಿತೀವಿ ಅಂತ ಆಗೋದಿಲ್ಲ, ಆರ್ಥಿಕವಾಗಿ ದುರ್ಬಲ ಮಾಡಲಿಕ್ಕೆ ಆ ಕ್ರಮವನ್ನು ಕೈಗೊಳ್ಳಬೇಕಂತ. ಈ ದೇಶದಲ್ಲಿ ಮಿಲಿಟರಿ ವ್ಯವಸ್ಥೆ ಇವತ್ತಿನ ಅಂತ ಇಲ್ಲ. ಸೊ ಅವತ್ತಿಂದನೂ ಈ ದೇಶದಲ್ಲಿ ಮಿಲಿಟರಿ ಏನು ಅದ್ರ ಶಕ್ತಿ ಐತಲ್ಲ, ಆ ಶಕ್ತಿ ಏನಂತ ಇತಿಹಾಸದಲ್ಲಿ ಸಾಬೀತಾಗೈತಿ. ಹೊಡಿತಿದ್ರು. ದೇಶದ ವಿಚಾರ ಬಂದಾಗ ರಾಜ್ಯದ ಮುಖ್ಯಮಂತ್ರಿ ಆದವರು ಆ ಪಾರ್ಟಿಗಲ್ಲ, ನಮ್ಗೆಲ್ರಿಗೂ ಮುಖ್ಯಮಂತ್ರಿ. ಪ್ರಧಾನಿ ಆದರೆ ಅವ್ರು ಇಡೀ ದೇಶಕ್ಕೆ ಪ್ರಧಾನಿ.
ಹೌದಲ್ವಾ? ಇಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು? ನೀನು BJP, ನೀನು ಕಾಂಗ್ರೆಸ್ಸು, ನೀನು ಕಮ್ಯುನಿಸ್ಟ್ ಅಂತ ಇದ್ರೆ ಏನಾಗುತ್ತೆ? ಇಲ್ಲ, ಅದಕ್ಕೆ ಹೇಳೋದೇನೆಂದರೆ ಈ ಜಾತಿವಾದವನ್ನು ಮತವಾದವನ್ನು ಬಿಟ್ಟು ಈಗ ದೇಶದ ರಕ್ಷಣೆಗೋಸ್ಕರ ನಾವು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಗುರಿಯನ್ನು ಕೊಟ್ಟಿದ್ದಾರೆ ಯೋಧರು. ಅದಕ್ಕೆ ಗುರಿಯನ್ನು ಇಟ್ಟು ದಾಳಿ ಮಾಡಿದ್ದಾರೆ. ಇದು ಪ್ರತಿಕಾರ. ಇನ್ನು ಯುದ್ಧ ಆರಂಭ ಆಗಿಲ್ಲ. ಯಾವುದೇ ಆರ್ಮಿಗೂ ಇದಕ್ಕೂ ಯುದ್ಧ ಅಂತಿಲ್ಲ. ಈಗ ಅವರಿಗೆ ಉಗ್ರಗಾಮಿಗಳಿದ್ರು ಅವರ ಅಡಗುದಾಣಗಳನ್ನು ಧ್ವಂಸ ಮಾಡಿರೋದು ಇದು ಸರಿಯಾದ ವ್ಯವಸ್ಥೆ. ಹಂಗಾಗಿ ಅದಕ್ಕೆ ನಾವು ಸ್ವಾಗತ ಬಯಸ್ತೇವೆ. ಈಗ ಕಮ್ಯುನಿಸ್ಟ್ ಪಾರ್ಟಿ ಫ್ಯೂಡಲಿಸ್ಟ್ ಚೈನಾ, ಫ್ಯೂಡಲಿಸ್ಟ್ ಮನಸ್ಥಿತಿಯ ಅಲ್ಲಿನ ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಇಲ್ಲಿಯ ಕಮ್ಯುನಿಸ್ಟರು ಒಪ್ಪಿಕೊಳ್ಳುವ ಮುಖಾಂತರ ಎಲ್ಲೊಂದು ಕಡೆ ಚೈನಾದ ಮೇಲೆ ಅತಿಯಾದ ಪ್ರೀತಿಯ ಕಾರಣಕ್ಕೆ ಕೆಲವೊಂದು ಕಡೆ ಭಾರತದ ಎಲ್ಲ ಈ ಥರದ ವಿಚಾರಗಳಲ್ಲೆಲ್ಲ ಒಂದು ಕಡೆ ಕಮ್ಯುನಿಸ್ಟ್ ಪಾರ್ಟಿಯವರು ಕೆಲವೊಂದು ಕಡೆ ವಿರೋಧ ಮಾಡ್ತಾರೆ ಅಂತ ಗಂಭೀರ ಆರೋಪ ಇದೆ. ನೋಡಿ, ಈ ಭಾರತ ದೇಶ ನಿರ್ಮಾಣ ಆಗ್ಲಿಕ್ಕೆ ಕಮ್ಯುನಿಸ್ಟ್ರೇ ಮೂಲ ರೂವಾರಿಗಳು ಅಂತ ಮುಂಚೆನೇ ಹೇಳಿದ್ದೀನಿ. ಭಾರತ ನಿರ್ಮಾಣ ಆಗ್ಲಿಕ್ಕೆ ಕಮ್ಯುನಿಸ್ಟ್ ಮೂಲ ರೂವಾರಿಗಳು. ಆಯ್ತಾ? ನೀವು ಸಂಪೂರ್ಣ ಸ್ವಾತಂತ್ರ್ಯ ತರಲಿಲ್ಲ ರೀ. ಅವಾಗ ಹೈದರಾಬಾದ್ ಹಾಗೆ ಇತ್ತು. ನೀವು ಇತಿಹಾಸ ತಗೊಂಡು ನೋಡಬೇಕು ಸರ್. ಒಂದೇ ಒಂದು ವಿಚಾರ, ಚರಿತ್ರೆಯಲ್ಲಿ 1946 ಅಲ್ಲಿ ನೇವಿ ಮ್ಯೂಟ್ನಿ ಅಂತ ನಡೆಯುತ್ತೆ. ಆ ನೇವಿ ಮ್ಯೂಟ್ನಿಯಲ್ಲಿ ರಾಯಲ್ ಬ್ರಿಟಿಷ್ ಆರ್ಮಿಯಲ್ಲಿ ಕೆಲಸ ಮಾಡಿದ ಭಾರತ ಸೈನಿಕರು ಅಲ್ಲಿ ಯೂನಿಯನ್ ಜಾಕ್ ಧ್ವಜವನ್ನು ಕೆಳಗಿಳಿಸಿ 3 ಫ್ಲಾಗ್ ಅನ್ನು ಹಾರಿಸ್ತಾರೆ. ಮೊದಲನೇ ಫ್ಲಾಗು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಫ್ಲಾಗು, 2ನೇ ಫ್ಲಾಗು ಮುಸ್ಲಿಂ ಲೀಗ್ನ ಫ್ಲಾಗು, 3ನೇ ಫ್ಲಾಗು ನಮ್ಮ CPI ನ ರೆಡ್ ಫ್ಲಾಗು. ಬೇರೆ ಯಾವ ಫ್ಲಾಗ್ನವರು ಅವರು ಯೂಸ್ ಮಾಡಿಲ್ಲ. ಸೊ ಅಂತ ಚರಿತ್ರೆ ಇರೋ ಕಮ್ಯುನಿಸ್ಟ್ ನಾವು. ನೀವು ಚೈನಾಗೇನು ಬೆಂಬಲ ಇಲ್ಲ? ಚೈನಾದ ಕಮ್ಯುನಿಸ್ಟ್ ಸರ್ಕಾರ ಅಂತ ನಾವು ಒಪ್ಕೊಳ್ಳೋದೇ ಇಲ್ಲ. ಅಲ್ಲಿ ಇರೋದು ಇಟ್ ಇಸ್ ಅ ಮಾರ್ಕೆಟ್ ಸೋಷಿಯಲಿಸಮ್ ಅಂತ ಅವರೇ ಕರಿತಾ ಇದ್ದಾರೆ. ನಾವು ಅವ್ರನ್ನ ಬೆಂಬಲ ಮಾಡ್ತಾ ಇಲ್ಲ. ಒಂದು. 2ನೇ ಇದು ಹೇಳ್ತೀನಿ, ಖಾಲಿಸ್ತಾನಿಗಳ ವಿರುದ್ಧ ಹೋರಾಟ ಮಾಡಿ ಸತ್ತವರು ನಾವು. ಇದು ಹೈದರಾಬಾದ್ ರಸಾಕರ್ ವಿರುದ್ಧ ಆರ್ಮ್ಡ್ ಸ್ಟ್ರಗಲ್ ಮಾಡಿರೋದು ಕಮ್ಯುನಿಸ್ಟ್ ಪಾರ್ಟಿ ಹಿಸ್ಟ್ರಿ. ನಮ್ಮನ್ನೇ ನೀವು ದೇಶ ನೋಡಿ, ಇವತ್ತು ದೇಶ ಬಹಳ ಗಂಭೀರವಾಗಿರ್ತಕ್ಕಂಥ ಆತಂಕದಲ್ಲಿದೆ. ದೇಶ ಗಂಭೀರವಾಗಿರ್ತ ಆತಂಕದಲ್ಲಿದೆ. ಇಂಥ ಸಂದರ್ಭದಲ್ಲಿ ಇಡೀ ದೇಶದ 140 ಕೋಟಿ ಜನ ಏಕಧ್ವನಿಯಲ್ಲಿ ಮಾತಾಡಬೇಕು. ಆದರೆ ಇವತ್ತು ಯುದ್ಧ ನಡೀತಾ ಇಲ್ಲ. ಆತಂಕವಾದವನ್ನ ಮಟ್ಟ ಹಾಕ್ಲಿಕ್ಕೆ ನಮ್ಮ ಸೈನಿಕರ ಕಾರ್ಯಾಚರಣೆ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ತಮ್ಮ ರಾಜಕೀಯ ತೆವಲು ತೀರಿಸ್ಕೊಳ್ಳಿಕ್ಕೆ ಯಾರು ಸನ್ನಾಹ ಮಾಡಬಾರ್ದು. ಇವತ್ತು 78 ವರ್ಷಗಳಿಂದನೂ ಕೂಡ ಈ ದೇಶ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಹಲವಾರು ಪ್ರಧಾನಮಂತ್ರಿಗಳು ಬಂದೋಗಿದ್ದಾರೆ. ಒಂದು ಗಟ್ಟಿಯಾಗಿರ್ತಕ್ಕಂಥ ಮಿಲಿಟರಿ ವ್ಯವಸ್ಥೆ ಇದೆ. ಮೊನ್ನೆ ಹುಟ್ಟಿರ್ತಕ್ಕಂಥ ಮಿಲಿಟರಿ ವ್ಯವಸ್ಥೆ ಅಲ್ಲ. 80 ವರ್ಷಗಳ ಹಿಂದೆಂದನೂ ಮಿಲಿಟರಿ ವ್ಯವಸ್ಥೆ ಇದೆ, ಬಹಳ ಸದೃಢವಾಗಿದೆ. ನಾಳೆ ಮೋದಿ ಅವರು ಇದ್ದಾರೆ, ಒಪ್ಕೊಳ್ತೀವಿ. ಮೋದಿ ಈ ದೇಶದ ಪ್ರಧಾನಿ ಅಂತೇಳಿ ನಾವು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಪ್ಕೊಂಡಿದ್ದೀವಿ. ಹಂಗಂತೇಳಿ ಅದು BJPಯ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ತಕ್ಕಂಥದ್ದು ಅಕ್ಷಮ್ಯ. ಈ ಕೃತ್ಯ ಆಗಬಾರ್ದು. ನಾವೆಲ್ಲರೂ ಭಾರತೀಯರು. ಈ ಎಲ್ಲ ಕ್ರೆಡಿಟ್ ಭಾರತೀಯರಿಗೆ, ಭಾರತೀಯ ಸೇನೆಗೆ ಸಲ್ಲಬೇಕು. ದೇಶ ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ತ್ಯಾಗ ಮಾಡಬೇಕು ಅಂತೇಳಿ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ. ಸರ್, ಇವತ್ತು ಏನು ಮಿಲಿಟ್ರಿ ಇವರು ಫ್ರೀ ಹ್ಯಾಂಡ್ ಕೊಟ್ಟವು ಎಲ್ಲ ಒಪ್ಕೊಳ್ತವೆ. ಐ ಅಗ್ರಿ, ನಾವು ಫ್ರೀ ಹ್ಯಾಂಡ್ ಕೊಡಬೇಕು. ಏನು ಟೆರರಿಸಮ್ ಅಂದ್ರೆ ಭಯೋತ್ಪಾದನೆ ಕೃತ್ಯ ಯಾವುದೇ ನೆಲದಲ್ಲಿ ಅಡಗಿಲ್ಲ. ಅದು ಪಾಕಿಸ್ತಾನದಾಗಿರಲಿ, ಇಂಡಿಯಾದಾಗಿರಲಿ, ಇನ್ನೊಂದು ಯಾವುದೇ ದೇಶದಲ್ಲಿರಲಿ, ಅದನ್ನು ಹುಟ್ಟಾಡಿಸ್ಬೇಕು ಅಂದ್ರೆ ಒಂದು ತಾವು ದಯವಿಟ್ಟು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕು. ಉರಿ ಸೆಕ್ಟರ್ ಮೇಲೆ ದಾಳಿ ಆದಾಗ ಸೈನಿಕರು ಯಾಕೆ ಸತ್ರು ಅಂದ್ರೆ ಅವ್ರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಕ್ವಾಲಿಟಿ ಇಲ್ಲ, ಅದಕ್ಕೋಸ್ಕರ ಸತ್ರು. ಇದ್ರ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಒಪ್ಬೇಡಿ. ನಮ್ಗೆ ಆತ್ಮ ಐತೆ. ಇವತ್ತು ನಾವು ಈ ದೇಶದ ಸೈನಿಕರಿಗೆ ಏನು ಟೆರರಿಸ್ಟ್ ವಿರುದ್ಧ ಹೋರಾಟಕ್ಕೆ ನಿಂತಾರಲ್ಲ, ಅವರಿಗೆ ಅವರ ಜೀವರಕ್ಷಕಗಳನ್ನ ಅಥವಾ ಯುದ್ಧ ಸಾಮಗ್ರಿಗಳನ್ನ ನಿಯತ್ತಾಗಿ ನಾವು ಕರೆಕ್ಟಾಗಿ ಈ ದೇಶದಲ್ಲಿ ಏನು ಅವ್ರ ಸೌಲಭ್ಯ ಒದಗಿಸ್ಬೇಕು ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು. ಹೊರತು ಇದು ಯಾರೋ ಫೋಟೋ ತಂದು ನಿಲ್ಸ್ಕೊಳ್ಳೋದು, ಇದು ನಂದು ಪಾರ್ಟಿ ಧ್ವಜ ಇದು ಹಿಡ್ಕೊಂಬಂದು ನಾನು ನಿಲ್ತಾನೆ, ಅಥವಾ ಇವತ್ತು ಇತಿಹಾಸ ಹಂಗಾಗಿತ್ತು, ಇತಿಹಾಸ ಹಿಂಗಾಗಿತ್ತು ಅನ್ನೋದ್ರಲ್ಲಿ ಅರ್ಥನೇ ಇಲ್ಲ. ಇದನ್ನ ಮಾಡಿದ್ರೆ ಸೈನಿಕರಿಗೆ ಈ ನಮ್ಮ ದೇಶದ ಪಾಕಿಸ್ತಾನದ ಉಗ್ರಗಾಮಿಗಳನ್ನ ಮಟ್ಟ ಹಾಕಿ ಸೈನಿಕರಿಗೆ ಜೈ ಜವಾನ್ ಜೈ ಭಾರತ್. ಜೈ ಜವಾನ್ ಜೈ ಭಾರತ್. ಜೈ ಜವಾನ್ ಜೈ ಭಾರತ್.